ಇದೇ ತಿಂಗಳ 26ನೇ ತಾರೀಕಿನಂದು ಜಗತ್ತಿನೆಲ್ಲೆಡೆ ಶಿವನನ್ನು ಆರಾಧಿಸುವ ಶಿವರಾತ್ರಿ ನಡೆಯಲಿಕ್ಕಿದೆ. ವಿಶೇಷವಾಗಿ ಶಿವನ ದೇವಸ್ಥಾನದಲ್ಲಿ ಶಿವನನ್ನು ಪ್ರಾರ್ಥಿಸುವ, ಪೂಜಿಸುವ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ. ಮಿತ್ತಬಾಗಿಲು ಗ್ರಾಮದ ಕೂಡಬೆಟ್ಟು ಶ್ರೀ ಸದಾಶಿವ ದೇವಸ್ಥಾನದಲ್ಲೂ ಕೂಡ ಶಿವರಾತ್ರಿಯಂದು ವಿಶೇಷ ಪೂಜೆಗಳು ನಡೆಯುತ್ತೆ. ಯಾವ ರೀತಿಯ ಪೂಜೆಗಳಿದೆ, ಯಾವ ರೀತಿಯಾಗಿ ಶಿವನನ್ನು ಆರಾಧನೆ ಮಾಡಲಾಗುತ್ತೆ, ಶಿವರಾತ್ರಿಯ ದಿನ ಇರುವಂತಹ ವಿಶೇಷತೆಗಳೇನು, ಇಲ್ಲಿ ಯಾವ ರೀತಿಯ ಕೆಲಸಗಳು ಕಾರ್ಯಗಳು ನಡೀತಾ ಇದೆ, ಎಲ್ಲವನ್ನು ನಾವು ಈ ಶಿವರಾತ್ರಿಯ ಪೂಜಾ ಸಮಿತಿಯ ಪ್ರಮುಖರ ಹತ್ರ ಕೇಳಿ ತಿಳಿದುಕೊಳ್ಳುವ. ಶಂಭೋ ಮಹಾದೇವ ವಿಶ್ವೇಶ್ವರವ ಶಿವಶಂಕರ ಸರ್ವಾತ್ಮ ಲೀಲಕಂಠ ನಮೋಸ್ತು ಕ್ಷೇತ್ರ ದೇವತಾಭ್ಯೋ ನಮಃ ಪ್ರಾರ್ಥನಾ ಪ್ರಿಯ ಅಂತ ಹೇಳಿದ್ರೆ ವಿಶೇಷವಾಗಿ ನಾವು ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಗ್ರಾಮಸ್ಥರು ಮತ್ತು ಹಾಗೆ ಸಮಿತಿಯವರು ಹಾಗೆ ಆಡಳಿತ ಮುಕ್ತೇಶ್ವರ ಎಲ್ಲ ಸೇರಿಕೊಂಡು ಶಿವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ನಾವು ಬೆಳಗಿನ ಕಾಲದಲ್ಲಿ ಪ್ರಾತಃ ಕಾಲದ ಪಂಚಗವ್ಯ ಪುಣ್ಯ ಹಾಗೆ ದೇವರಿಗೆ ಮಾಡಿ ದೇವರಿಗೆ ತೋರಣ ಮುಹೂರ್ತ ಹಾಗೆ ಗಣಪತಿ ಗಣಯಾಗ ಹಾಗೆ ಯಥಾಶಕ್ತಿ ಪಂಚಮಶತಿ ಕಲಶಾಭಿಷೇಕ ಪ್ರತಿಷ್ಠೆ ಹಾಗೆ ಕಲಶಾಭಿಷೇಕ ದೇವರಿಗೆ ಅಭಿಷೇಕ ಹಾಗೆ ಮಧ್ಯಾಹ್ನ ಹೊತ್ತಿಗೆ ಪ್ರಸನ್ನ ದೇವರಿಗೆ ಪರಿವಾರ ದೇವರಿಗೆ ಪ್ರಸನ್ನ ಪೂಜೆ ವಿಶೇಷವಾಗಿ ಸಾಂಬದಾಶ್ರಮ ಮಹಾಪೂಜೆ ಅಂತ ಉತ್ಸವ ಬಲಿ ಬಿಡಲು ಕಾಣಿಕೆ ಇತ್ಯಾದಿ ಹಾಗೆ ವಿಶೇಷವಾಗಿ ಫಲಾರ ದೇವಸ್ಥಾನ ಕೂಡ ನಮ್ಮ ದೇವಸ್ಥಾನದಲ್ಲಿ ಸುದ್ದಿ ಎಲ್ಲರೂ ಸೇರಿಕೊಂಡು ಆಚರಿಸ್ತಾ ಇದ್ದೇವೆ. ಅದೇ ಸಾಯಂಕಾಲ ಹೊತ್ತಿಗೆ ದೀಪಾರಾಧನೆಯುಕ್ತ ಯಥಾಶಕ್ತಿ ನಿತ್ಯ ಪೂಜೆ ಹಾಗೆ ನಿತ್ಯ ಪೂಜೆ ಏಕಾದಶಿ ರುದ್ರಾಭಿಷೇಕ ಆದ ನಂತರ ಯಥಾಶಕ್ತಿ ಆ ಸಂದರ್ಭದಲ್ಲಿ ಯಥಾಶಕ್ತಿ ದೇವರಿಗೆ ಭಂಡಾರವನ್ನು ತೆಗೆದುಕೊಂಡು ಭಂಡಾರ ಕೊಡಿಯ ಜಾಗದಲ್ಲಿ ಭಂಡಾರ ಏರಿದ ಮೇಲೆ ನಂತರ ಇಲ್ಲಿ ಯಥಾಶಕ್ತಿ ವಿಶೇಷವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ಯಥಾಶಕ್ತಿ ಶ್ರೀರಂಗ ಪೂಜೆ ಅಂತ ಹೇಳಿಕೊಂಡು ವಿಶೇಷವಾಗಿ 108 ಅಗೆಲುಗಳನ್ನು ಹಾಕಿ ಶ್ರದ್ಧೆಯಲ್ಲಿ ರಂಗಪೂಜೆ ಮಾಡ್ತಾ ಇದ್ದೇವೆ. ನಂತರ ಬುತಾಬಲಿ ಉತ್ಸವ ಹಾಗೆ ಮತ್ತು ಕ್ಷೇತ್ರಪಾಲ ಪೂಜೆ ಸಂತಕಟ್ಟೆ ಅಶ್ವತ್ಥಮದಲ್ಲಿ ಸಂತಕಟ್ಟ ಪೂಜೆ ಹಾಗೆ ಇದರಲ್ಲಿ ವಿಶೇಷವಾಗಿ ನಾವು ಆಚರಿಸ್ತಾ ಬಂದಿರ್ತೇವೆ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಅದರಲ್ಲಿ ವಿಶೇಷ ಅಂತ ಹೇಳಿದರೆ ಇಲ್ಲಿ ಯಾರು ಭಕ್ತರು ಬಂದು ದೇವರಲ್ಲಿ 10 ಬೇರೆ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೋ ಅದು ಇಷ್ಟಾರ್ಥ ಅನುಗ್ರಹ ಆಗ್ತದೆ ಅಂತ ಹೇಳುವ ಮಾತು 2 ಮಾತಿಲ್ಲ, ಒಂದೇ ಮಾತು. ಅದೇ ಮಾತಂತೆ ಎಲ್ಲರೂ ಆ ವಿಷಯ ಮಹಾಗಣಪತಿ ದೇವರಲ್ಲಿ ಕೂಡ ಹಾಗೆ ಏನಾದರೂ ವಿಘ್ನಗಳು ಬರುತ್ತಿದ್ದರೆ ಅದರ ದೇವರಲ್ಲಿ 10 ಬೇರೆ ಪ್ರಾರ್ಥನೆ ವಿಘ್ನಗಳು ಪರಿಹಾರ ಆಗ್ತವೆ. ಶನಿದೋಷಕ್ಕೆ ಪರಿಹಾರವಾಗಿ ಸಾಂಬದಾಶ್ರಮದಲ್ಲಿ ಧರ್ಮಶಾಸ್ತ್ರಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥ ಅನುಗ್ರಹ. ಅದೇ ರೀತಿ ಆಜ್ಞೆಯಲ್ಲಿ ಕೂಡ ಶನಿದೋಷಕ್ಕೆ ಪರಿಹಾರವಾಗಿ ವಿಶೇಷ ಏನಾದರೂ ಅದಲ್ಲದೆ ಅವರ ಪರಿವಾರಗಳು ಕೂಡ ನಮ್ಮ ಏನಾದರೂ ಕೃಷಿಗೆ ಹಾನಿ ಮಾಡ್ತಿದ್ರೆ ಅದನ್ನು ನಾವು ಏನಾದರೂ ಒಂದು ಗೊನೆಯ ಅಥವಾ ಒಂದು ಸಿಯಾಲದ ಗೊನೆಯ ಅಥವಾ ಒಂದು ಏನಾದರೂ ಅವನ ಶಕ್ತಿಯಾನುಸಾರ ಕೊಟ್ಟರೆ ಅದು ಕೂಡ ಇಷ್ಟಾರ್ಥ. ಹಾಗೆ ಸಾಂಬದಾಶ್ರಮದಲ್ಲಿ ಎಲ್ಲ ಇಷ್ಟಾರ್ಥಗಳು ಅನುಗ್ರಹ ಆಗ್ತದೆ. ಅದರಲ್ಲಿ ಮದುವೆ ಆಗದವರಿಗೆ ಮದುವೆ ಆಗ್ತದೆ. ಅದೇ ರೀತಿ ಮಕ್ಕಳಾಗದಿದ್ದವರಿಗೆ ಮಕ್ಕಳು ಕೂಡ ಇಲ್ಲಿ ದೇವರ ಪ್ರಸಾದ ಹಾಕಿದರೆ ಆಗ್ತದೆ. ಅದಕ್ಕೆ ಏನು ಸಂಶಯ ಇಲ್ಲ ಅಂತ ನಾವು 2 ಮಾತನ್ನು ಹೇಳ್ತಾ ಕೂಡಬೆಟ್ಟು ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಇದೇ ಬರೋ ತಾರೀಕು 26/2/25 ಬುಧವಾರದಂದು ಬೆಳಗ್ಗೆಯಿಂದ ಮಾರಣ ದಿವಸ ಬೆಳಿಗ್ಗೆ ತನಕ ಶಿವರಾತ್ರಿ ಉತ್ಸವ ಜರಗಲಿದೆ. ಬೆಳಿಗ್ಗೆ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತದೆ. ಹಾಗೆಯೇ ರಾತ್ರಿಗಳು ಧಾರ್ಮಿಕ ಕಾರ್ಯಕ್ರಮ ರಂಗಪೂಜೆ ಇತ್ಯಾದಿ ಎಲ್ಲ ಉಂಟು. ಹಾಗೆ 26 ಬೆಳಿಗ್ಗೆ ದುರ್ಗಾನಗರದಿಂದ ನಮ್ಮದೊಂದು ಭಜನಾ ಮೆರವಣಿಗೆ ಉಂಟು. ಅದನ್ನು ಉದ್ಘಾಟನೆ ಮಾಡಲಿಕ್ಕೆಲ್ಲ ಅತಿಥಿಗಳೆಲ್ಲ ಬರ್ತಾರೆ. ಉಜಿರೆಯಿಂದ ಬರ್ತಾರೆ, ಮೋಹನರಿದ್ದಾರೆ, ಹಾಗೆ ಬುಚವಲಿಯವರಿದ್ದಾರೆ, ಹಾಗೆ ಧನಂಜಯರೆಲ್ಲ ಬರ್ತಾರೆ. ಹಾಗೆ ಅಲ್ಲಿಂದ ಮೆರವಣಿಗೆ ಮಾಡಿಕೊಂಡು ನಾವಿಲ್ಲಿಗೆ ದೇವಸ್ಥಾನಕ್ಕೆ ಬರಲಿಕ್ಕಿದ್ದೇವೆ. ಮತ್ತು ಅದರ ನಂತರ ದರ್ಶನ ಬಲಿ ಆಗ್ತದೆ. ಇಲ್ಲಿ ಬಲಿ ಉತ್ಸವವಾಗಿ ದರ್ಶನ ಬಲಿ ಆಗ್ತದೆ. ಹಾಗೆ ಸಾಯಂಕಾಲ ಉಡುಪಿಯವರ ಒಂದು ಕಲಾಮ ತಂಡದವರಿಂದ ಸಂಗೀತ ಕಾರ್ಯಕ್ರಮ ಉಂಟು. ರಾತ್ರಿ ಅದರ ನಂತರ ರಂಗಪೂಜೆ, ಅದರ ನಂತರ ಭೂತದ ಕೋಲ ಉಂಟು. ಹಾಗೆ ನಂತರ ನಮ್ಮಲ್ಲಿ ಒಂದು ಬೆಳಿಗ್ಗೆ ತನಕ ತೆಂಗಿನಕಾಯಿಯನ್ನು ತಾಯಿ ತುಳುವಿನಲ್ಲಿ ತಾರಾಯಿ ಕುಟ್ಟಣ ಅಂತ ಹೇಳ್ತಾರೆ. ಹಾಗೆ ಅದೊಂದು ಕಾರ್ಯಕ್ರಮ ಉಂಟು. ಬೆಳಿಗ್ಗೆ ತನಕ ನಾವು ಅಂದರೆ ಶಿವರಾತ್ರಿ ಜಾಗರಣ ಆಗಬೇಕು ಅಂತೇಳಿ. ಹಾಗೆ ನಾವೊಂದು ಬಹಳ ನಮ್ಮ ಒಂದು ಮಿತ್ತವಳ ಗ್ರಾಮದಲ್ಲಿ ಮೂಲೆಯಲ್ಲಿರೋ ದೇವಸ್ಥಾನ. ಇಲ್ಲಿ ಯಾಕೆಂದರೆ ಸಂಪರ್ಕ ಭಾಳ ಕಡಿಮೆ ಉಂಟು. ಆದರೂ ನಾವೊಂದು ಉತ್ಸವದಿಂದ ಎಲ್ಲ ಇಲ್ಲಿ ನೆರೆಕರವರು ಎಲ್ಲ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಮಾಡ್ತಾರೆ. ಒಳ್ಳೆ ಸಮಾಧಾನಕ್ಕೆ ಬರ್ತಾರೆ. ಎಲ್ಲ ರೀತಿ ಒಳ್ಳೆ ರೀತಿ ಕೆಲಸ ಮಾಡ್ತಾರೆ. ಹಾಗೆ ಭಕ್ತಾದಿಗಳೆಲ್ಲ ಬಂದು ನಮ್ಮ ಒಂದು ದೇವಸ್ಥಾನದ ಒಂದು ಅಭಿವೃದ್ಧಿಯಲ್ಲಿ ಎಲ್ಲ ಪಾಲ್ಗೊಂಡು ನಾಡಿನ ಶಿವರಾತ್ರಿಗೆ ಬಂದು ತನು ಮನ ಧನಗಳನ್ನು ಸಹಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ನಾವು ವಿನಂತಿಸಿಕೊಳ್ತೇವೆ. ನಿನ್ನೆ ಶ್ರೀ ಕ್ಷೇತ್ರ ಧರ್ಮಸುಲ್ದಾರ ಯೋಜನೆಯವರದ್ದು ಒಂದು 35 ಮಂದಿ ಇದ್ದರು, ಶ್ರಮದಾನ ಎಲ್ಲ ಮಾಡಿ ಅವರು
ಹೋಗಿದ್ದಾರೆ. ಆಮೇಲೆ ಇವತ್ತು ನಾವು ಅಂದರೆ ಊರಿನವರು ಕಾರ್ಯದರ್ಶಿ ಮತ್ತು ನಾವೆಲ್ಲ ಸೇರಿಕೊಂಡು ನಾಳೆಗೆ ಕಷ್ಟ ಆಗ್ತದಂತ ಇವತ್ತು ಸ್ವಲ್ಪ ಒಂದು 4-5 ಜನ ಇದ್ದು ಮತ್ತು ನಾಳೆ ಸಹ ಉಂಟು, ಶ್ರಮದಾನ ಉಂಟು. ನಾಳೆ ಊರಿನವರೆಲ್ಲರೂ ಬರ್ತಾರೆ ಇಲ್ಲಿಗೆ. ಶ್ರಮದಾನ ಮುಖಾಂತರ ಯಾವುದೇ ಸಂಭಾವನೆ ಇಲ್ಲ ಇಲ್ಲಿ. ಅಂದರೆ ಇಲ್ಲಿ ಬರಬೇಕಾದ್ರೆ ದೇವಸ್ಥಾನಕ್ಕಂತಲೇ ಬರಬೇಕು. ಕಾಡಿನ ಮಧ್ಯದಲ್ಲಿರುವಂಥ ಒಂದು ದೇವಸ್ಥಾನ ಇದು. ನಾಳೆ ಯಾವ ರೀತಿಯ ಶ್ರಮದಾನಗಳು, ಏನೆಲ್ಲ ಕೆಲಸಗಳು? ಇಲ್ಲ, ಕ್ಲೀನಿಂಗಿನ ಬಗ್ಗೆ, ಆಮೇಲೆ ಗುಡಿಸುವುದು, ಎಲ್ಲ ಕಾರ್ಯಚಟುವಟಿಕೆಗಳು. ಅಂದರೆ ರೋಡ್ ತೋರಣ ಉಂಟು, ಮತ್ತು ನಮಗೆ ರೋಡ್ ಕ್ಲೀನ್ ಆಗಬೇಕು. ರೋಡ್ ಅಂದರೆ ಬಹಳ ನಮ್ಮ ಬರುವಂಥ ರೋಡುಗಳೆಲ್ಲ ಬಹಳ ಕಷ್ಟಕರದಿಂದ ಮುಳ್ಳು ಗಿಲ್ಲು ಇರ್ತದೆ ಎಲ್ಲ. ಇಲ್ಲಿಂದ ಅಲ್ಲಿವರೆಗೆ ನಾವು ನಾಳೆ ಗುಡಿಸಲಿಕ್ಕೆ ಉಂಟು. ಕೂಡಬೆಟ್ಟು ಸದಾಶಿವೇಶ್ವರ ದೇವಸ್ಥಾನದಲ್ಲಿ ನಮ್ಮ ಈ ವರ್ಷದ ಜಾತ್ರೆ ಅಂದರೆ ಶಿವರಾತ್ರಿ ಉತ್ಸವವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಇದ್ದೇವೆ. ನಿನ್ನೆಯಿಂದ ಶ್ರಮದಾನ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು ಸುಮಾರು 35 ಮಂದಿ ಸದಸ್ಯರಿದ್ದು ನಿನ್ನೆ ಶ್ರಮದಾನವನ್ನು ಮಾಡಿರ್ತೇವೆ. ಇನ್ನು ಇವತ್ತು ನಾವು ಊರಿನವರು ಸೇರಿ ಸ್ವಲ್ಪ ಶ್ರಮದಾನ ಮಾಡಿರ್ತೇವೆ. ನಾಳೆ ಜಾತ್ರೆಯ ಮುಂದಿನ ದಿನ ಆದ್ದರಿಂದ ನಾಳೆ ತುಂಬ ಜನ ಸೇರಿಕೊಂಡು ಶ್ರಮದಾನ ಮಾಡಲಿಕ್ಕಿದ್ದೇವೆ. ಆಮೇಲೆ ಅಲ್ಲಿ ಮಾರ್ಗದ ಬದಿಯಿಂದ ನಮ್ಮ ಇಲ್ಲಿಗೆ ಬರುವಂಥ ಭಕ್ತಾಭಿಮಾನಿಗಳಿಗೆ ಗುರುತು ಆಗಿ ಶಿವನ ಒಂದು ಪ್ರತಿಮೆಯನ್ನು ಅಲ್ಲಿ ಇರಿಸಲಿಕ್ಕಿದ್ದಾರೆ. ನಂತರ ಮಾರ್ಗದ ಬದಿಯಲ್ಲಿ ತಳಿರು ತೋರಣಗಳಿಂದ ಒಂದು ಶೃಂಗಾರ ಮಾಡಿ ಇಲ್ಲಿಗೆ ಬರುವಂಥ ಒಂದು ಮಾರ್ಗವನ್ನು ಸರ್ವ ಭಕ್ತರಿಗೆ ಗೋಚರಿಸುವ ರೀತಿಯಲ್ಲಿ ಭಕ್ತಾಭಿಮಾನಿಗಳು ಅಲಂಕಾರ ಮಾಡಲಿಕ್ಕಿದ್ದಾರೆ. ಹಾಗೆ ನಮಗೆ ವಾಹನ ನಿಲುಗಡೆಗೆ ಅವಕಾಶ ಇಲ್ಲ. ಹಾಗೆ ನಾವು ಸ್ವಲ್ಪ ದೂರದ ನಮ್ಮಲ್ಲಿ ಕಕ್ಕನಿಜಿ ಅಂತೇಳಿ ವಾಹನ ನಿಲ್ಲಿಸಿ, ಮತ್ತು ನಾವು ಅದಕ್ಕೆ ಹತ್ತಿರವಾಗಿ ಕುಕ್ಕಾವು ಸೇತುವೆಯಿಂದ ದೇವಸ್ಥಾನಕ್ಕೆ ಆಗಲು ಜೀಪನ್ನು ನಾವು ಮಾಡಿ ನಮ್ಮ ದೇವಸ್ಥಾನ ಲೆಕ್ಕಲ್ಲಿ ಹೋಗೋ ಭಕ್ತರಿಗೆ ಹೋಗಿ ಬರಲಿಕ್ಕೆ ಸಮಸ್ಯೆ ಇಲ್ಲೇನು ಗಾಡಿ ಎಲ್ಲ ಇಲ್ಲ. ಹಾಗಾಗಿ ಅದಕ್ಕೆ ವ್ಯವಸ್ಥೆ ಮಾಡಿದೆ ನಾವೆಲ್ಲ. ಹಾಗಾಗಿ ಭಕ್ತರಲ್ಲಿ ಪುನಃ ನಾನು ವಿನಂತಿ ಮಾಡಿಕೊಳ್ಳೋದು, ಎಲ್ಲರೂ ಬಂದು ನಮ್ಮ ಕ್ಷೇತ್ರ ದೇವರ ಒಂದು ಆಶೀರ್ವಾದ ಎಲ್ಲ ಪಡ್ಕೊಂಡು ನಮಗೊಂದು ನೀವು ಬಂದರೆ ಒಂದು ನಾವು ಕೆಲಸ ಮಾಡಿ ಸಾರ್ಥಕ ನಮಗೆ ಮನಸ್ಸಿಗೆ ಆಗ್ತದೆ. ಹಾಗೆಲ್ಲ ಬರಬೇಕು ಅಂತ ವಿನಂತಿ ನಮ್ಮ ಎಲ್ಲರೂ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.